Hi, good morning. Welcome back to my YouTube channel. So, ಯಾರೆಲ್ಲ ಇನ್ನೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಸಪೋರ್ಟ್ ಮಾಡಿ ಯಾವಾಗಲೂ ಹೀಗೆ. ಆ್ಯಂಡ್ ಏನಪ್ಪ ಇವತ್ತು ವಿಶೇಷ ಅಂದರೆ, ಸೊ ಇವತ್ತು ಫ್ಯಾಮಿಲಿ ಎಲ್ಲ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಯಾರೆಲ್ಲ ಹೋಗ್ತಾ ಇದ್ದೀವಿ ಅಂದರೆ, ಇವ್ರು ನನ್ನ ಹಸ್ಬೆಂಡು, ನಮ್ಮತ್ತೆ ಹಾಯ್ ಮಾಡಿ ಅಮ್ಮ, ನಮ್ಮಮ್ಮ ಹಾಯ್ ಮಾಡಿ, ಅಣ್ಣ ಹಾಯ್ ಮಾಡಿ. ಇವಾಗ ಮನೆಯಿಂದ ಹೊರಡ್ತಾ ಇದ್ದೀವಿ. ಟೈಮ್ ಬಂದು 6:40 ಆಗಿದೆ. ಸೊ ಅಲ್ಲಿ ಹೋಗಿ ಏನೇನು ಮಾಡ್ತೀವಿ, ಹೇಗೆ ದರ್ಶನ ಆಯಿತು ಎಲ್ಲನೂ ವಿಡಿಯೋ ಮಾಡಿ ಹಾಕ್ತೀನಿ. ಕೀಪ್ ವಾಚಿಂಗ್. ಸಕಲೇಶ್ಪುರ ಬಿಟ್ಟು ಮುಂದೆ ಹೋಗ್ತಾ ಇದ್ದೀವಿ. ವೆದರ್ ಅಂತೂ ಸೂಪರ್ ಆಗಿದೆ. ನೋಡ್ಬೋದು ಹೇಗಿದೆ ವೆದರ್ ಎಲ್ಲ ಅಂತ. ಸೊ ವೆದರ್ ನೋಡ್ತಾ ಇದ್ರೆ ಇಲ್ಲೇ ಇದ್ಬಿಡ್ಬೇಕು ಅಂತ ಅನ್ಸುತ್ತೆ, ಆದ್ರೆ ನಮ್ಗೆ ಇದೆಲ್ಲ ಅಡ್ಜಸ್ಟ್ ಆಗಲ್ಲ ಅನ್ಸುತ್ತೆ. ಮೇ ಬಿ ಒಂದಿನ ಇರ್ಬೋದು, ಇಲ್ಲ ಮ್ಯಾಕ್ಸಿಮಮ್ 2 days ಇರ್ಬೋದು. ಆಮೇಲೆ ಅನ್ಸುತ್ತೆ ಅಲ್ಲಿದೆ ನಮ್ಮನೆ, ಇಲ್ಲಿ ಬಂದೆ ಸುಮ್ಮನೆ ಅನ್ನೋ ತರ ಅನ್ಸ್ಬಿಡುತ್ತೆ. ಸೊ ವೆದರ್ ಎಲ್ಲ ತುಂಬಾ ಚೆನ್ನಾಗಿದೆ. ಹಾಯ್, ಫೋನ್ಗಿನ್ ಕಿತ್ಕೊಂಡು ಹೋಗ್ಬಿಟ್ಟಿರಾ? ಹಂಗೆಲ್ಲ ಆಡಬಾರ್ದು. ಏನ್ ಗೊತ್ತಾ, ಇದೆಲ್ಲ ನೀವು ನೋಡಿರ್ಬೋದು. ತುಂಬಾ ಜನ ಬೆಳಗ್ಗೆ ಟೈಮ್ ಬೇಗ ಎದ್ರೆ ಬೇಗ ಹೊಟ್ಟೆ ಹಸಿಯುತ್ತೆ ಎಲ್ಲರಿಗೂ. ಅದೇ ನಮ್ಮ ಮನೇಲಿ 10-11 ಗಂಟೆ ಆಗಿ ಇನ್ನೂ ತಿಂದಿಲ್ಲ ಅಂದ್ರೆ ಬೇಗ ಹೊಟ್ಟೆನೇ ಹಸಿಯೋದಿಲ್ಲ. ಫೈನಲಿ ಧರ್ಮಸ್ಥಳ ರೀಚ್ ಆದೋ. ಈಗ ನೇತ್ರಾವತಿ ನದಿ ಹೋಗ್ತಾ ಇದ್ದೀವಿ ಸ್ನಾನ ಮಾಡ್ಕೊಂಡು ಬರೋದಕ್ಕೆ. ಜೋರ್ ಮಳೆ ಬರ್ತಿದೆ. ಈಗ ಇಲ್ಲಿ ಹೇಗಪ್ಪ 3 ಸಲ ಮುಳುಗಿ 3 ಸಲ ಎದ್ದೊಳೋದು ಅನ್ನಿಸ್ತಿದೆ. ಆದರೆ ಇದು ಒಂಥರ ಚೆನ್ನಾಗಿದೆ. ಮಳೇಲಿ ನದಿ ಒಳಗಡೆ ಚೆನ್ನಾಗಿದೆ. 3 ಸ್ಟೆಪ್ ಇವಾಗ ಇಳಿದಿದ್ದೀವಿ. ಫುಲ್ ತಣ್ಣಗಿದೆ ನೀರು. ಈಗ ಯಾರಪ್ಪ ಮುಳುಗೋದು ಅನ್ನಿಸ್ತಿದೆ. ಚೆನ್ನಾಗಿದೆ. ಇಲ್ಲಿ ಮತ್ತೆ ನಮ್ಮ ಅಮ್ಮನ ತಲೆ ನಿಂತ್ಕೊತಾರೆ. ಎತ್ತಮ್ಮ ತಲೆ. ಇವಾಗ ಸ್ನಾನ ಮಾಡಿಕೊಂಡು ನೇತ್ರಾವತಿ ನದಿಲಿ. ಸೊ ಈಗ ದರ್ಶನ ಮಾಡೋದಕ್ಕಂತ ಹೋಗ್ತಾ ಇದ್ದೀವಿ. ಫುಲ್ ಮಳೆ ಇದೆ. ಸೊ ಮಳೆಯಲ್ಲೇ ದರ್ಶನ ಮಾಡೋದಕ್ಕಂತ ಹೋಗ್ತಾ ಇದ್ದೀವಿ. ಆದರೂ ಒಂಥರ ಚೆನ್ನಾಗಿದೆ ಅಲ್ವಾ ರೀ? ಮಳೆಯಲ್ಲೇ ನದಿಲಿ ಸ್ನಾನ ಮಾಡಿದ್ದಾಗಲಿ, ಎಲ್ಲನೂ ಚೆನ್ನಾಗಿ ಓಡಾಡ್ತಿರೋದಾಗಲಿ, ತುಂಬ ದಿವಸದ ಮೇಲೆ ಮಳೆ ಹೋಗ್ಬಿಟ್ಟಿದೆ ಅಂದ್ಕೊಂಡಿದ್ವಿ. ಮಳೆ ಬಂದ ಮೇಲೆ ಒಂಥರ ಚೆನ್ನಾಗಿ ಫೀಲ್ ಆಗ್ತಾ ಇದೆ. ಚೆನ್ನಾಗಿದೆ ಕೂಡ. ಸೊ ಇವಾಗ ಕ್ಯೂನಲ್ಲಿ ಎತ್ಕೊಂಡಿದ್ದೀವಿ. ದೇವ್ರ ದರ್ಶನ ಮಾಡೋದಕ್ಕಂತ ಹೋಗ್ತಾ ಇದ್ದೀವಿ. ಜಾಸ್ತಿ ರಶ್ ಎಲ್ಲ ಏನಿಲ್ಲ, ನಾರ್ಮಲ್ ಆಗಿದೆ ಇವತ್ತು. ಅದು ಒಂದೆಲ್ಲ ಮಳೆ ಬರೋದ್ರಿಂದ ಸ್ವಲ್ಪ ಜನನೂ ಕಡಿಮೆ ಇದ್ದಾರೆ ಇವತ್ತು, ಮಂಗಳವಾರ ಆಗಿರೋದ್ರಿಂದ. ತುಂಬ ಬೇಗ ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ಈಚೆ ಬಂದು. ಸೊ ಹೆಂಗೆ ಅನ್ನಿಸ್ತು ದರ್ಶನ ಮಾಡಿ? ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಯಾಕೆಂದರೆ ಒಂದು ಹಾಫ್ ಆನ್ ಅವರಲ್ಲೇ ದರ್ಶನ ಆಯಿತು, ರಶ್ ಇಲ್ಲದೆ ಇರೋ ಕಾರಣ. ಸೊ ಫೈನಲ್ ಆಗಿ ಬೇಗ ದರ್ಶನ ಮುಗಿಸ್ಕೊಂಡ್ಬಂದಿದ್ದೀವಿ. ಈಗ ಪ್ರಸಾದ ತಿನ್ನೋಕೆ ಹೋಗ್ತಾ ಇದ್ದೀವಿ. ಸೊ ಇವಾಗ ಪ್ರಸಾದ ತಿನ್ನೋದಕ್ಕಂತ ಬಂದಿದ್ದೀವಿ. ಕಾಲ್ ಮೇಲೆ ಒಂದು ಹನಿ ಬಿದ್ದುಬಿಟ್ಟು ಸುಟ್ಟೋಯ್ತು. ಸುಟ್ಟ ಸುಟ್ಟ. ಸೊ ಇವಾಗ ನಾವು ಧರ್ಮಸ್ಥಳದಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಈಗ ನೆಕ್ಸ್ಟ್ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು, ತುಂಬ ಖುಷಿ ಆಯಿತು ಕೂಡ. ಸೊ ನೆಕ್ಸ್ಟು ಉಜಿರೆ ಸೂರ್ಯನಾರಾಯಣ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲೂ ಕೂಡ ವ್ಲಾಗ್ ಕಂಟಿನ್ಯೂ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಮಿಸ್ ಮಾಡದೆ, ಸ್ಕಿಪ್ ಮಾಡದೆ ನಮ್ಮ ವ್ಲಾಗ್ ನೋಡಿ. ಸೊ ಫೈನಲಿ ಸೂರ್ಯನಾರಾಯಣ ದೇವಸ್ಥಾನದಲ್ಲಿ ದರ್ಶನ ಮುಗಿಸಿದ್ವಿ. ಇವಾಗ ಇಲ್ಲಿ ಕೂಡ ಅಲ್ಲಿ ಅವರು ಇಲ್ಲಿ ದೇವಸ್ಥಾನದವರು ಪ್ರಸಾದ ತಿನ್ಕೊಂಡು ಹೋಗಲೇಬೇಕು ಅಂದ್ಬಿಟ್ಟು ಒಬ್ರು ಬಿಡ್ದಂಗೆ ಎಲ್ಲರಿಗೂ ಕಳಿಸ್ತಾ ಇದ್ದಾರೆ. ಸೊ ನಾವು ಫುಲ್ ತಿನ್ನೋಕ್ಕಾಗಲ್ಲ, ಲೈಟಾಗಿ ಪಾಯಸ ತಿಂದು ನೆಕ್ಸ್ಟ್ ಜರ್ನಿ ಸ್ಟಾರ್ಟ್ ಮಾಡ್ತೀವಿ. ಇವಾಗ ನಾವು ಸೌತಡ್ಕ ಗಣಪತಿ ಟೆಂಪಲಿಗೆ ಬಂದಿದ್ದೀವಿ. ಸೊ ಇಲ್ಲಿ ನಾನು ಫಸ್ಟ್ ಟೈಮ್ ಬಂದಿರೋದು. ನೀವೇನಾದರೂ ಈ ಟೆಂಪಲಿಗೆ ಬಂದಿದ್ರೆ ಹಾಗೆ ಕಮೆಂಟಲ್ಲಿ ತಿಳಿಸಿ. ತುಂಬ ಚೆನ್ನಾಗಿದೆ ಟೆಂಪಲ್ ಅಂತ ಕೇಳ್ತಿದೆ, ಆದರೆ ಇವತ್ತು ಕಣ್ಣಾರೆ ನೋಡಿದೆ. ಸೊ ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ. ಸೊ ಇವತ್ತು ನಾವೆಲ್ಲರೂ ಟೆಂಪಲ್ ರನ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಅವಲಕ್ಕಿ ಪ್ರಸಾದ ತುಂಬ ಫೇಮಸ್ ಅಂತೆ. ಸೊ ನಾವು 2 ರಶೀದಿ ತೊಗೊಂಡು ಅವಲಕ್ಕಿ ಪ್ರಸಾದ ಟೇಸ್ಟ್ ಮಾಡ್ತೀವಿ. ಸೊ ನೀವು ಏನಾದರೂ ಇಲ್ಲಿ ಪರ್ಚೇಸ್ ಮಾಡಿದರೆ ಕಮೆಂಟ್ ಮೂಲಕ ತಿಳಿಸಿ. ಫೈನಲಿ ಗಣೇಶನ ನೋಡ್ತಾ ಇದ್ದೀವಿ.
ತುಂಬ ಚೆನ್ನಾಗಿದೆ. ಇಲ್ಲಿ ಫೇಮಸ್ ಏನಂದರೆ ಈ ಥರ ಎಲ್ಲ ಗಂಟೆ ಕಟ್ಟಿದ್ದಾರೆ. ಸೊ ಇಲ್ಲೇನೇ ಹರಕೆ ಇದ್ರೂ ಗಂಟೆ ಕಟ್ಟಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡ್ರೆ ಅದು ಒಳ್ಳೆಯದಾಗುತ್ತೆ ಅಂತ ಇಲ್ಲಿನ ಒಂದು ವಿಶೇಷತೆ. ಸೊ ನಾನು ಫಸ್ಟ್ ಟೈಮ್ ಬಂದಿರೋದ್ರಿಂದ ತಿಳ್ಕೊತಾ ಇದ್ದೀನಿ. ನಾನು ಇವಾಗ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ರೀಚ್ ಆಗಿದ್ದೀವಿ. ಸೊ ಇಲ್ಲಿ ದರ್ಶನ ಪಡ್ಕೊಂಡು ಡೈರೆಕ್ಟ್ ಹಾಸನ್ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಪ್ರಸಾದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಅರಿಶಿನ ಹಾಕ್ಬಿಟ್ಟಿವಿ. ಆ್ಯಂಡ್ ಅಲ್ಲಿ ರಿಯಲ್ ಆಗಿ ಕಾಣಿಸ್ತಿದ್ಯಾ? ರಿಯಲ್ ಆಗೋದು. ಸೊ ಎಲ್ಲ ದೇವಸ್ಥಾನದಲ್ಲೂ ದರ್ಶನ ಮುಗಿಸ್ಕೊಂಡು ರಿಟರ್ನ್ ಈಗ ಹಾಸನ್ಗೆ ಹೋಗ್ತಾ ಇದ್ದೀವಿ. ಸೊ ಎಲ್ಲ ದೇವಸ್ಥಾನದಲ್ಲೂ ದರ್ಶನ ತುಂಬ ಚೆನ್ನಾಗಾಯಿತು, ತುಂಬ ಖುಷಿ ಆಯಿತು ಎಲ್ಲರಿಗೂ. ಇಷ್ಟೊತ್ತು ನನ್ನ ವೀಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಆ್ಯಂಡ್ ಯಾರೆಲ್ಲ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಇವಾಗಲೇ ಸಬ್ಸ್ಕ್ರೈಬ್ ಆಗಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಲವ್ ಯು ಆಲ್.